ಸಾಧನೆ ಶೂನ್ಯ ಯಾವ ಪುರುಷಾರ್ಥಕ್ಕೆ ನಿನ್ನೆ ಸಮಾವೇಶ ಮಾಡಿದ್ರು? ಆಯ್ತಪ್ಪ, ಈಗ ಅವರು ನಮಗೆ ಉತ್ತರ ಕೊಡಲಿ. ಬಿಜೆಪಿಯವರಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ಇಡೀ ದೇಶದ ಜನ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ. UPA ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ, ಈಗ 1000 ರೂಪಾಯಿ ದಾಟಿದೆ. ಅವರು UPA ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆಯಿತು ಅಂತೇಳಿ ಸ್ಮೃತಿ ಇರಾನಿಯವರು ಎಲ್ಲರೂ ಆ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ದು ನೋಡಿದ್ದೀರಿ. ಈಗ 1000 ಮೇಲೆ ಆಗಿದೆ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ. ಏನಾಗಿದೆ? ನಿಮಗೆ ನೈತಿಕತೆ ಇದೆಯಾ? ಅವತ್ತು ಡೀಸೆಲ್ ಬೆಲೆ ಏನಿತ್ತು, ಪೆಟ್ರೋಲ್ ಬೆಲೆ ಏನಿತ್ತು, ಇವತ್ತೇನಿದೆ? ಅವಶ್ಯಕ ವಸ್ತುಗಳ ಬೆಲೆ ಅವತ್ತೇನಿತ್ತು, ಅಡುಗೆ ಎಣ್ಣೆ ಬೆಲೆ ಏನಿತ್ತು, ಏನಾಗಿದೆ ಹೇಳಬೇಕಲ್ಲ. ಆಯಿತು, ನಾವು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಪಂಚ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ನಮ್ಮ ಗ್ಯಾರಂಟಿ ಅನುಷ್ಠಾನ ಮಾಡಿದಾಗ ಏನು ಹೇಳಿದ್ರಿ? ಇದು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ದಿವಾಳಿ ಆಗ್ತದೆ. ಮತ್ತು ನಮ್ಮದೇ ಗ್ಯಾರಂಟಿ ಕದ್ದಿರಲ್ಲ, ನೀವು ಕದ್ದಿರೇ ಇಲ್ಲ ಅನ್ನೋಂಥ ಫಸ್ಟ್ ಹೇಳಿ. ನಮ್ಮದೇ ಇವತ್ತಿನ ದಿವಸ ನಾವು ಮಾಡಿದ್ದಂಥದ್ದು ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರಾ? ಹೇಳಬೇಕಲ್ಲ, ಅದಕ್ಕೆ ಉತ್ತರ ಕೊಡಬೇಕಲ್ಲ. ಡೆಲ್ಲಿಯಲ್ಲಿ ಮಾಡಿದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದೀರಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದೀರಿ. ನಿಮ್ಮ ಜನಪ್ರಿಯತೆ ಹೆಚ್ಚಿಸ್ಕೊಳ್ಳಿಕ್ಕೆ ಯಾಕೆ ಮಾಡಿದ್ರಿ? ನಾವು ಮಾಡಿದರೆ ಇವತ್ತು ಇದು ಆಗೋದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಆಯಿತು, ನೀವು 3 ವರ್ಷ ಕೆಳಗೆ ನೀವೇ ಅಧಿಕಾರದಲ್ಲಿದ್ದೀರಿ. 4 ವರ್ಷ ಅಧಿಕಾರ ಮಾಡಿದ್ದೀರಿ. 1 ರೂಪಾಯಿ ಯಾರಿಗಾದರೂ ಕೊಟ್ಟಿದ್ದೀರಿ? ಮಹಿಳೆಯರಿಗೆ ಕೊಟ್ಟಿದ್ದೀರಾ? ನಾವು 2,000 ರೂಪಾಯಿ, 1 ಕೋಟಿಗಿಂತಲೂ ಹೆಚ್ಚು ನಾವು 101 ಕೋಟಿ 25 ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ ಸ್ತ್ರೀ ಸಬಲೀಕರಣಕ್ಕೆ. 5 ಗ್ಯಾರಂಟಿಗಳಿಗಾಗಿ 52,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಈಗ 1000 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಯಾಕೆ ಹೊಟ್ಟೆ ಕಿಚ್ಚಾಗ್ತಾ ಇದೆ? ಒಪ್ಕೊಳ್ರಿ. ಮತ್ತೆ ನಾವು ಮಾಡಿದ್ದೇ ಬೆಂಚ್ ಮಾರ್ಕ್ ಆಗಿದೆ ಅಲ್ಲ. ನಾವು ಅವತ್ತು ಹೇಳಿದ್ದು ತಪ್ಪಾಗಿದೆ, ಕ್ಷಮೆ ಯಾಚಿಸಬೇಕು ಅಂತ ಹೇಳಬೇಕು. ನೀವು ಇಡೀ ದೇಶದ ಜನರ ಕ್ಷಮೆ ಯಾಚನೆ ನೀವು ಮಾಡಬೇಕಾಗ್ತದೆ. ಇವತ್ತು ದೇಶದಲ್ಲಿ ಏನು ಹೇಳಿದ್ರಿ? 12 ವರ್ಷ ಕೆಳಗಡೆ ನಾವು 6 ದಿನ ಆಯಂಗೆ ಅಂತೇಳಿ ಹೇಳಿದ್ರಿ, ಕಪ್ಪು ಹಣ ತರ್ತೀವಿ ಅಂತೇಳಿ ಹೇಳಿದ್ರಿ, 15 ಲಕ್ಷ ಕೊಡ್ತೀವಿ ಅಂತೇಳಿ ಹೇಳಿದ್ರಿ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಹೇಳಿದ್ರಿ. ಹೇಳಿಲ್ಲ, ಕೇಳಬೇಕಲ್ಲ ಅವರಿಗೆ. 23ನೇ ಇಸ್ವಿ ಒಳಗಾಗಿ ಎಲ್ಲರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರಿ. ಎಷ್ಟು ಜನರಿಗೆ ಮನೆ ಕೊಟ್ಟಿದ್ರಿ? ಎಷ್ಟು ಜನ ಇನ್ನೂ ಜೋಪಡಿಯಲ್ಲಿದ್ದಾರೆ? ಹೇಳಬೇಕಲ್ಲ. ನನಗೆ 50 ದಿವಸ ಕೊಡಿ, ನೋಟ್ಬಂದಿ ಮಾಡಿದಂಥದ್ದು ತೊಂದರೆ ಆದರೆ ನನಗೆ ಸಾರ್ವಜನಿಕ ಜಾಗದಲ್ಲಿ ಏನು ಕ್ರಮ ತಗೊಳ್ಳ್ರಿ ಅಂತ ಹೇಳಿದರು ಮಾನ್ಯ ಪ್ರಧಾನಮಂತ್ರಿಗಳು. ಏನು ಮಾಡಿದ್ರು? ಮಾತಿಗೆ ತಕ್ಕಂತೆ ನಡೆದ್ರ ಒಂದಾದರೂ. ಇವತ್ತು ಬೆಲೆ ಏರಿಕೆ ಆಗ್ತಾಯಿದೆ. ಇವತ್ತು ನೀಟ್ ಪೇಪರ್ ಲೀಕ್ ಆಗಿದೆ. 22 ಲಕ್ಷ ಯುವಕರ ಭವಿಷ್ಯ ನಾಶ ಮಾಡಿದ್ದೀರಿ. ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯಾರು ಜವಾಬ್ದಾರ ಅದಕ್ಕೆ? ಆ ಮಂತ್ರಿಗಳದ್ದು ರಾಜೀನಾಮೆ ಆದರೂ ತೊಗೊಂಡ್ರಾ? ಅಥವಾ ಹಿಂದೆ 2 ವರ್ಷ ಕೆಳಗೂ ನೀಟ್ ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡಿತ್ತು, ಲೀಕ್ ಆಗಿತ್ತು. ಅವ್ರ ಮೇಲೆ ಏನು ಕ್ರಮ ತೊಗೊಂಡ್ರಿ? ಕ್ರಮ ತೊಗೊಂಡಿದ್ದು ಗೊತ್ತಾಯ್ತಾ? ಈಗೇನು ಹೇಳ್ತೀರಿ? ಈಗ ಹೇಳ್ತೀರಿ ಪೆಟ್ರೋಲ್ ಜಾಸ್ತಿ ಉಪಯೋಗ ಮಾಡಬೇಡಿ, ಡೀಸೆಲ್ ಉಪಯೋಗ ಮಾಡಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಸಿಲ್ವರ್ ಖರೀದಿ ಮಾಡಬೇಡಿ, ಊಟ ಕಡಿಮೆ ಮಾಡಿ, ನೀರು ಕಡಿಮೆ ಕುಡೀರಿ ಅಂದರೆ ಏನು? ಇದಕ್ಕೇನಾದರೂ ಅರ್ಥ ಇದೆಯಾ ನೀವು ಹೇಳೋದಕ್ಕೆ? ನೀವೇನು ಮಾಡ್ತಾಯಿದ್ದೀರಿ? ಇವತ್ತು ಒಂದು ಹೇಳಿದ್ದಂಥದ್ದು ಒಂದು ನಡೆಯೋದಿಲ್ಲ. ಕರೋನಾದಲ್ಲಿ ಹಿಂಗೆ ಮಾಡಿದಿರಿ. ಯಾರಿಗೆ ಈ ಗಂಟೆ ಹೊಡೀರಿ ಅಂದರೆ ಗಂಟೆ ಹೊಡೆದ್ರು ಜನ. ಇವತ್ತು ಏನೇನು ಮಾಡಂದ್ರೆ ಮಾಡಿದ್ರು. ಆದರೆ ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು 30,000 ಮಾರಾಟ ಮಾಡಿ ಲೂಟಿ ಹೊಡ್ಲಿಕ್ಕೆ ಬಿಟ್ರಿ. ಈಗಲೂ ಮತ್ತೆ ಹಾಗೆ ಮಾಡೋರಿದ್ರಿ. ಈಗ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಸಿಲಿಂಡರ್ ಈಗ ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮ ಭಾರತೀಯ ಜನತಾ ಪಕ್ಷದವರಿಗೆ ಜನರಿಗೆ ಕನ್ನ ಹಾಕಿ ಲೂಟಿ ಹೊಡೆದು ಅವರಿಗೆ ಇವತ್ತು ನೀವು ಜೇಬು ತುಂಬಿಕೊಳ್ಳುವಂಥ ಒಂದು ಕೆಲಸ ಮಾಡಲಿಕ್ಕೆ ಷಡ್ಯಂತ್ರ ಮಾಡ್ತಾಯಿದ್ದೀರಿ. ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಒಳ್ಳೆಯ ಕೆಲಸ ಮಾಡಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಅನುಷ್ಠಾನ ಮಾಡಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಜನ ನಮ್ಮ ಪರ ಇದ್ದಾರೆ. ಇವತ್ತು 5 ಬೈ ಎಲೆಕ್ಷನ್ನಲ್ಲಿ ನೋಡಿದ್ದೀರಿ. ಬೈ ಎಲೆಕ್ಷನ್ ಗೆದ್ರ ಅವರು ಮತ್ತೆ ಆಯ್ತಪ್ಪ, ಆಯ್ತು ರೀ. ಈಗ ಅದಾಯ್ತಲ್ಲ. ಈಗ ನೋಡಿ, ಇವತ್ತು ಅದಕ್ಕೆ ಮತ್ತೆ 2028ರಲ್ಲಿ ಅವರಿಗೆ ಈಗ ಗೊತ್ತಾಗಿದೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಕರ್ನಾಟಕದಲ್ಲಿ ಅಂತ. ಅದಕ್ಕೆ ಹಾರ್ತಾ ಇದ್ದಾರೆ. ಇವತ್ತು ಅವರು ಆ ರೀತಿಯಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಯಾರು ಕೇಳೋರಿಲ್ಲ ಅವರಿಗೆ. ಯಾವುದೇ ವಾತಾವರಣ ನೋಡಿ. ಆಯ್ತಪ್ಪ, ಅಧಿಕಾರಿಗಳ ಮಾತು ಕೇಳದೆ ಇದ್ರೆ ಗ್ಯಾರಂಟಿಗಳು ಹೆಂಗೆ ಹೋಗ್ತಿದ್ದು ಜನರಿಗೆ? ಯಾವ್ದು ಬದಲಾವಣೆ ಇಲ್ಲ, ಏನಿಲ್ಲ. ಅದು ನಮ್ಮ ಆಂತರಿಕ ಪಕ್ಷದ ಸರ್ಕಾರದ ಒಂದು ತೀರ್ಮಾನಗಳು ಇರ್ತವೆ. ಅದಕ್ಕೆ ನೀವ್ಯಾಕೆ ತಲೆ ಬಿಸಿ ಮಾಡ್ಕೊಳ್ತಾ ಇದ್ದೀರಿ? ಆಯ್ತಪ್ಪ, ನಿಮ್ಮ ಪಕ್ಷದಲ್ಲಿ ಏನಿದೆ? ನಿಮ್ಮ ಪಕ್ಷದಲ್ಲಿ ನೀವು ಒಗ್ಗಟ್ಟಾಗಿದ್ದೀರಾ?
ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ನಮ್ಮಲ್ಲಂತೂ ಏನೂ ಇಲ್ಲ. ಅದು ಸರಿಪಡಿಸ್ಕೋಬೇಕಲ್ಲ. ಮಾಡಿದಿರೋದು ನಿಮ್ಮಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಉತ್ತರ ಕೋಟಿ ಜನರಿಗೆ? ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕಾರಣಕ್ಕೆ ಅದೆಲ್ಲ ವರಿಷ್ಠರ ತೀರ್ಮಾನ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಇದೆ. ಅದು ಏನಾಗುತ್ತೆ ಆಗುತ್ತೆ, ನಮಗೆ ಬಿಟ್ಟಿದ್ದು. ನಾವೇನೋ ಮಾಡ್ಕೋತೇವೆ ಅಡ್ಜಸ್ಟ್ಮೆಂಟು. ನಿಮ್ಗೇನು ಮಾಡೋದಪ್ಪ? ನಿಮ್ಗೇನು ಸಂಬಂಧ ಇದೆ? ನೀವೇನು ಮಾಡ್ತಾ ಇದ್ದೀರಿ? ರಿಪೋರ್ಟ್ ಕಾರ್ಡ್ ರೆಡಿ ಮಾಡ್ತಾ ಇದ್ದೀರಾ ಸರ್? ಸಚಿವ 3 ವರ್ಷ ಆಗಿರೋ ಸರ್. ನಾವು ನಮ್ದೊಂದು ಆಂತರಿಕ ವಿಷಯ ಇದೆ, ಬಹಿರಂಗವಾಗಿ ಹೇಳ್ತೀವ? ಹೇಳ್ಬೇಕಾದು ಅದೇ ಹೆಂಗೆ ಹೇಳಿಕ್ಕೆ ಬರುತ್ತೆ? ನಮ್ಮ ಪಕ್ಷದ ಒಂದು ತೀರ್ಮಾನ ಇರ್ತಾ ನಾವು ಮಾಡ್ತೀವಿ. ಸರಿ, ಆಗಸ್ಟ್ 31 ಒಳಗಡೆ ಜಿಬಿಎ ಚುನಾವಣೆ ನಡೆಸಬೇಕಂತ ಬೆಂಗಳೂರು ಕಾರಣಕ್ಕೋಸ್ಕರವಾಗಿ ಈ ರೀತಿ ವಿಳಂಬ ಮಾಡ್ತೀನಿ. ಜೂನ್ ಆಯಿತು, ಜುಲೈ, ಆಗಸ್ಟ್, ಇವತ್ತು ಬಂತಾ? ಆಯಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ. ಆಗಸ್ಟ್ 31ನೇ ತಾರೀಕಿನ ಒಳಗಾಗಿ ಮಾಡಬೇಕು ಅಂದರೆ ಆಗಸ್ಟ್ 31ನೇ ತಾರೀಕಿನವರೆಗೆ ಎಲ್ಲ ರೀತಿಯ ತಯಾರು ಮಾಡಿಕೊಂಡು GB ಎಲೆಕ್ಷನ್ ಮಾಡ್ತೀವಿ, ಗೆಲ್ತೀವಿ, ಮತ್ತೆ ಬೆಂಗಳೂರು ಅಭಿವೃದ್ಧಿ ಪತ್ರವನ್ನು ತಗೊಂಡು ಹೋಗ್ತೀವಿ. ವಿಳಂಬ ಮಾಡಲಿಕ್ಕೂ ಅವರೇ ಕಾರಣ. ಅವ್ರ ಮನಸ್ಸಿನಲ್ಲೆಲ್ಲ ವಿಳಂಬ ಆಗಬೇಕು ಅಂತ ಇತ್ತು ಮೊದಲಿನಿಂದ. ಅವ್ರ ತಯಾರಿನೇ ಇದ್ದಿಲ್ಲ. ಈಗ ಅವರೇ ಖುಷಿಯಾಗಿದ್ದಾರೆ. ತಿಳ್ಕೊಳ್ಳಿ ಅವರಿಂದ ಮನಸ್ಸಲ್ಲಿ ಏನಿದೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.